ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ 66 ವಸ್ತುಗಳು ಎಫ್ಎಸ್ಎಲ್ಗೆ ರವಾನೆಯಾಗಿದೆ. ಈವರೆಗೂ 66 ವಸ್ತುಗಳನ್ನು ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಧರಿಸಿದಂತಹ ಬಟ್ಟೆ, ಚಪ್ಪಲಿ, ರಕ್ತದ ಕಲೆ, ಕೂದಲು, ಆರೋಪಿಗಳ ಹೇರ್ ಸ್ಯಾಂಪಲ್ಸ್ ಎಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇನ್ನು ಆರೋಪಿಗಳ ಬೆರಳಚ್ಚು ಆಗಿರಬಹುದು ಅಥವಾ ದರ್ಶನ್ ಹಾಗೂ ಪವಿತ್ರ ಅವರ ಮೊಬೈಲ್ ಸಹ ರವಾನೆ ಮಾಡಲಾಗಿದೆ. ಇನ್ನೊಂದು ವಾರದಲ್ಲಿ ಅಧಿಕಾರಿಗಳ ಕೈ ಸೇರಲಿದೆ ರಿಪೋರ್ಟ್. ಎಫ್ಎಸ್ಎಲ್ ರಿಪೋರ್ಟ್ ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧತೆ ಕೂಡ ನಡೆದಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಶಿವು, 66 ವಸ್ತುಗಳು ಎಫ್ಎಸ್ಎಲ್ಗೆ ಅಧಿಕಾರಿಗಳು ರವಾನೆ ಮಾಡಿದ್ರು. ಅದರ ರಿಪೋರ್ಟ್ ಯಾವಾಗ ಬರುತ್ತೆ? ಯಾವೆಲ್ಲ ವಸ್ತುಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು? ಸಭಾ ಪ್ರಮುಖವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಇದುವರೆಗೂ ಪ್ರಕರಣದಲ್ಲಿ ಒಟ್ಟಾರೆ ಸಾಕ್ಷಿಯಾಗಿ 205ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂಥದ್ದು. ಈ ಪೈಕಿ ಒಟ್ಟಾರೆಯಾಗಿ ಕಲೆ ಹಾಕಿರುವಂತಹ 205 ಸಾಕ್ಷಿಗಳ ಪೈಕಿ ಸುಮಾರು 65 ಸಾಕ್ಷಿಗಳನ್ನು ಎಫ್ಎಸ್ಎಲ್ಗೆ ಕಳಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಎಫ್ಎಸ್ಎಲ್ಗೆ ಕಳಿಸಿರುವಂಥ 66 ವಸ್ತುಗಳು ಯಾವುದು ಅಂತೇಳಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೃತ ರೇಣುಕಾಸ್ವಾಮಿ ಧರಿಸಿದಂಥ ಬಟ್ಟೆ, ಅಂದರೆ ರೇಣುಕಾಸ್ವಾಮಿಯ ಶವದ ಮೇಲೆ ದೊರೆತಂಥ ಬಟ್ಟೆ, ಆತನ ಮೈ ಮೇಲೆ ದೊರೆತಂಥ ರಕ್ತದ ಗಾಯದ ಗುರುತುಗಳು, ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಸ್ಥಳ ಪಟ್ಟಣಗೆರೆ ಶೆಡ್ನಲ್ಲಿ ದೊರೆತಂಥ ರಕ್ತದ ಕಲೆಗಳು. ಪ್ರಮುಖವಾಗಿ ಇಲ್ಲಿ ಮೃತಪಟ್ಟಂಥ ವ್ಯಕ್ತಿ ರೇಣುಕಾಸ್ವಾಮಿ, ಜೊತೆಗೆ ಅದನ್ನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳೇನು ಅರೆಸ್ಟ್ ಆಗಿದ್ದಾರೆ. 17 ಮಂದಿ ಆರೋಪಿಗಳ ಬೆರಳಚ್ಚನ್ನು ಕೂಡ ಸದ್ಯ ತನಿಖಾಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಮೃತಪಟ್ಟಂತ ರೇಣುಕಾಸ್ವಾಮಿಯ ಫಿಂಗರ್ ಪ್ರಿಂಟ್ಸ್, ಆತನ ರಕ್ತದ ಕಲೆ, ಆತನ ರಕ್ತದ ಗುರುತು, ಆತನ ಕೂದಲಿನ ಸ್ಯಾಂಪಲ್ ಸೇರಿದಂತೆ ಆರೋಪಿಗಳ ರಕ್ತದ ಕಲೆ, ಕೂದಲು, ಜೊತೆಗೆ ಅಲ್ಲಿ ಶೆಡ್ನಲ್ಲಿ ಏನು ಆರೋಪಿಗಳು ಕೆಲವೊಂದಷ್ಟು ವಸ್ತುಗಳನ್ನು ಬಳಸಿ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿ ಹತ್ಯೆಯನ್ನು ಮಾಡಿರ್ತಾರೆ. ಅಲ್ಲಿ ಕಲೆಕ್ಟ್ ಆದಂಥ ಲಾಠಿ ಆಗಿರ್ಬೋದು, ಸ್ಟಿಕ್ ಆಗಿರ್ಬೋದು, ಜೊತೆಗೆ ಕಬ್ಬಿಣದ ರಾಡು ಹಾಗೂ ಮರದ ದೊಣ್ಣೆ ಪೀಸ್ನಿಂದಾಗಿ ಹಲ್ಲೆಯನ್ನು ಮಾಡಿದ್ವಿ ಅಂತೇಳಿ ಆರೋಪಿಗಳು ಏನು ಮಾಜರ್ನಲ್ಲಿ ಹೇಳಿರ್ತಾರೆ ಎಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ 205 ಒಟ್ಟಾರೆ ಸಾಕ್ಷ್ಯಗಳ ಪೈಕಿ ಸುಮಾರು 66 ವಸ್ತುಗಳನ್ನು ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಕಳಿಸಿರುವಂಥದ್ದು. ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಎಫ್ಎಸ್ಎಲ್ಗೆ ಕಳಿಸಿ ಸುಮಾರು 7-8 ದಿನ ಕಳೆದಿದೆ. ಇನ್ನೇನು 5-6 ದಿನಗಳಲ್ಲಿ, ಅಂದರೆ 13ರಿಂದ 14 ದಿನಗಳ ಒಳಗಾಗಿ ತನಿಖಾಧಿಕಾರಿಗಳ ಕೈಗೆ ಎಫ್ಎಸ್ಎಲ್ ರಿಪೋರ್ಟ್ ಸೇರುವಂಥದ್ದು. ಎಫ್ಎಸ್ಎಲ್ ರಿಪೋರ್ಟ್ ಬಂದಂಥ ನಂತರದಲ್ಲಿ 66 ವಸ್ತುಗಳನ್ನು ಎಫ್ಎಸ್ಎಲ್ಗೆ ಏನು ಕಳಿಸಿದ್ದಾರೆ ಅದರ ರಿಪೋರ್ಟ್ ಬಂದಂಥ ನಂತರದಲ್ಲಿ ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 28 ಕಡೆಗಳಲ್ಲಿ ಮಾಜರನ್ನು ಮಾಡಿದ್ದಾರೆ. 17 ಜನ ಆರೋಪಿಗಳ ನಿವಾಸದಲ್ಲೂ ಮಾಜರ್ ಮಾಡಿದ್ದಾರೆ. ಮೃತಪಟ್ಟಂತ ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಂಥ ಸ್ಥಳ ಚಿತ್ರದುರ್ಗದಿಂದ, ಜೊತೆಗೆ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಕೂಡ ಹಲ್ಲೆಯನ್ನು ಮಾಡಿರ್ತಾರೆ ಅಲ್ಲಿ ಸೇರಿದಂತೆ ಮೃತದೇಹವನ್ನು ಬಿಸಾಡಿದಂಥ ಸುಮ್ಮನಹಳ್ಳಿಯ ರಾಜಕಾಲುವೆ ಸೇರಿದಂತೆ ಸುಮಾರು 28 ಕಡೆಗಳಲ್ಲಿ ಮಾಜರನ್ನು ಮಾಡಿ ಸುಮಾರು 66 ಎವಿಡೆನ್ಸ್ಗಳನ್ನು ಎಫ್ಎಸ್ಎಲ್ಗೆ ಕಳಿಸಿ ಸುಮಾರು 50ಕ್ಕೂ ಹೆಚ್ಚು ಜನರ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಂಡು ಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈಗೆ ಸೇರ್ತಿದ್ದಂತೆ ಅಂತಿಮ ಹಂತದ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಸದ್ಯ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಸಭಾ ಶಿವು, ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿಗಳು ಅಷ್ಟೇ ಅಲ್ಲ, ಪಟ್ಟಣಗೆರೆ ಶೆಡ್ ಅಲ್ಲಿ ಬೇರೆಯವರು ಸಹ ಇದ್ರು ಅನ್ನುವಂಥ ಮಾಹಿತಿ. ಈಗ ಆಲ್ರೆಡಿ ಫಿಂಗರ್ ಪ್ರಿಂಟ್ಸ್ನು ಕೂಡ ಕಲೆ ಹಾಕಿದ್ದಾರೆ, ಬೇರೆ ಬೇರೆ ವಸ್ತುಗಳನ್ನು ಕೂಡ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಈ ಆರೋಪಿಗಳನ್ನ ಹೊರತಾಗಿ ಬೇರೆಯವರ ವಸ್ತುಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಸಭಾ ಪ್ರಕರಣದಲ್ಲಿ ನೀವು ಹೇಳ್ದಂಗೆ ಇದೇ ಪ್ರಕರಣದಲ್ಲಿ ಯಾವಾಗ ತನಿಖಾಧಿಕಾರಿಗಳು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಅರೆಸ್ಟ್ ಆದರೂ ಕೂಡ ಸುಮಾರು 8 ಜನ ಆರೋಪಿಗಳನ್ನು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡೋಗಿ ಮಾಜರ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ಮೃತಪಟ್ಟಂಥ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಅನ್ನು ಅಧಿಕಾರಿಗಳು ಮಾಜರ್ಗೆ ಆರೋಪಿಗಳನ್ನು ಕರ್ಕೊಂಡು ಹೋಗಿಂತ ಮುಂಚಿತವಾಗಿ ಕಲೆಕ್ಟ್ ಅನ್ನು ಮಾಡಿದ್ರು. ಜೊತೆಗೆ ಅಲ್ಲಿ ಆರೋಪಿಗಳ ಬ್ಲಡ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ವಾಹನಗಳ ಮೇಲೆ ಮೃತಪಟ್ಟಂಥ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ದೊರೆತಿದೆ. ಇದನ್ನು ಹೊರತುಪಡಿಸಿ ಅಲ್ಲಿ ಶೆಡ್ನಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಾಹನಗಳು ನಿಂತಿರ್ತವೆ. ಆ ವಾಹನಗಳ ಟೈರ್ ಆಗಿರ್ಬೋದು, ಜೊತೆಗೆ ವಾಹನಗಳ ಬೇರೆ ಬೇರೆ ಕಡೆಗಳಲ್ಲಿ ರೇಣುಕಾಸ್ವಾಮಿಯ ಹೊರತಾಗಿ ಬೇರೆಯವರ ರಕ್ತದ ಸ್ಯಾಂಪಲ್ ಕೂಡ ದೊರೆತಿದ್ದಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಪ್ರಮುಖವಾಗಿ ಇವೆಲ್ಲವನ್ನು ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಬೇರೆ ರಕ್ತದ ಮಾದರಿಯನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿರುವಂಥದ್ದು. ಅದರ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಒಂದು ವೇಳೆ ಪಟ್ಟಣಗೆರೆ ಶೆಡ್ನಲ್ಲಿ ದೊರೆತಂಥ ಬೇರೆ ರಕ್ತದ ಸ್ಯಾಂಪಲ್ಗಳು, ಅಂದರೆ ಕೊಲೆಯಾದಂಥ ರೇಣುಕಾಸ್ವಾಮಿಯನ್ನು ಹೊರತುಪಡಿಸಿ ಬೇರೆ ಬ್ಲಡ್ ಸ್ಯಾಂಪಲ್ ಏನು ದೊರೆತಿದೆ ಅದರ ಎಫ್ಎಸ್ಎಲ್ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ದೊರೆತಂಥ ಬ್ಲಡ್ ಸ್ಯಾಂಪಲ್ ಏನಿದೆ ಅದು ಎಷ್ಟು ವಯಸ್ಸಿನವ್ರದ್ದು, ಜೊತೆಗೆ ಅಲ್ಲಿ ದೊರೆತಂಥ ಬ್ಲಡ್ ಸ್ಯಾಂಪಲ್ ಏನಿದೆ ಅಲ್ಲಿ ದೊರೆತಂಥ ಬ್ಲಡ್ ಸ್ಯಾಂಪಲ್ನಿಂದಾಗಿ ಮೃತಪಟ್ಟಂಥ ವ್ಯಕ್ತಿ ಎಷ್ಟು ದಿನಗಳ ಹಿಂದೆ ಕೊಲೆ ಆಗಿದ್ದಾರೆ ಅನ್ನೋದನ್ನ ಮೊದಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಒಂದು ವೇಳೆ ಅದು ಗೊತ್ತಾದಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಮೇಲ್ ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಯುಡಿಆರ್ ಅನುಮಾನಾಸ್ಪದ ಸಾವು ಪ್ರಕರಣಗಳು ಏನು ಪತ್ತೆ ವರದಿ ಆಗದಂತೆ, ಅಂದರೆ ಕೇಸ್ ಸಾಲ್ವ್ ಆಗದಂತೆ ಉಳಿದಿರ್ತವೆ, ಅದಕ್ಕೆ ಇದನ್ನ ಮ್ಯಾಚ್ ಮಾಡಿ ನೋಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಪೊಲೀಸರು ಮಾಡ್ತಾರೆ. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.